ಮೂವಿಯ ಮೊದಲ ಸೀನ್ನಲ್ಲಿ ಪ್ರೊಫೆಸರ್ ಡಂಬಲ್ಡೋರ್, ಮೆಗ್ಗೋನಿಗರ್, ಹ್ಯಾಗ್ರಿಡ್ ಒಂದು ಚಿಕ್ಕ ಮಗುನ ಒಂದು ಮನೆಯ ಬಾಗಿಲ ಬಳಿ ಬಿಡೋದಕ್ಕೆ ಬಂದಿರ್ತಾರೆ. ಆ ಮಗುನ ಹೆಸರು ಹ್ಯಾರಿ ಪಾಟರ್. ಹ್ಯಾರಿ ಪಾಟರ್ನ ತಂದೆ ತಾಯಿ ಸತ್ತು ಹೋಗಿರ್ತಾರೆ. ಆದ್ರಿಂದ ಹ್ಯಾರಿನ ಅವನ ಆಂಟಿಯ ಮನೆಯ ಬಳಿ ಬಿಡೋದಕ್ಕೆ ಬಂದಿರ್ತಾರೆ. ನಂತರ ಹ್ಯಾರಿ ಪಾಟರ್ನ ಅವರ ಮನೆಯ ಬಾಗಿಲ ಬಳಿ ಇಟ್ಟು ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ನೋಡ್ತಾ ನೋಡ್ತಾ 10 ವರ್ಷಗಳು ಕಳೆದು ಹೋಗುತ್ತೆ. ಹ್ಯಾರಿ ಸ್ವಲ್ಪ ದೊಡ್ಡವನಾಗಿರ್ತಾನೆ. ಹ್ಯಾರಿ ಪಾಟರ್ಗೆ ಅವನ ಆಂಟಿಯ ಮನೆಯಲ್ಲಿ ಯಾವುದೇ ಫೆಸಿಲಿಟೀಸ್ ಇರೋದಿಲ್ಲ, ಹಾಗೂ ಅವನಿಗೆ ಯಾವುದೇ ಫ್ರೀಡಮ್ ಕೂಡ ಗೊತ್ತಿರೋದಿಲ್ಲ. ಅವನನ್ನ ಒಬ್ಬ ಕೆಲಸಗಾರ ನಂತರ ನೋಡ್ಕೊತಿರ್ತಾರೆ. ಹೀಗಿರ್ಬೇಕಾದ್ರೆ ಹ್ಯಾರಿಗೆ ಒಂದು ದಿನ ಲೆಟರ್ ಹಾಗೂ ಪಾರ್ಸಲ್ಗಳು ಬರುತ್ತೆ. ಆದ್ರೆ ಅವನ ಅಂಕಲ್ ಅದನ್ನ ಓದೋದಕ್ಕೆ ಬಿಡೋದಿಲ್ಲ, ಎಲ್ಲವನ್ನ ಹರಿದಾಕ್ಬಿಡ್ತಾರೆ. ಯಾಕಂದ್ರೆ ಅವನ ಅಂಕಲ್ಗೆ ಹ್ಯಾರಿನ ಕಂಡ್ರೆ ಇಷ್ಟ ಇರೋದಿಲ್ಲ. ಅದಕ್ಕೆ ಅವನಿಗೆ ಇಷ್ಟ ಆಗೋ ಕೆಲಸವನ್ನ ಅವನು ಮಾಡೋದಕ್ಕೆ ಬಿಡೋದಿಲ್ಲ. ಹ್ಯಾರಿಗೆ ಲೆಟರ್ನ ಓದೋದಕ್ಕೆ ಬಿಡದೇ ಇದ್ರಿಂದ ಅವರ ಮನೆಯಲ್ಲಿ ಲೆಟರ್ಗಳ ಮಳೆನೆ ಶುರು ಆಗ್ಬಿಡುತ್ತೆ. ಆಗ್ಲೂ ಕೂಡ ಅವನ ಅಂಕಲ್ ಹ್ಯಾರಿಗೆ ಲೆಟರ್ನ ಓದೋದಕ್ಕೆ ಬಿಡೋದಿಲ್ಲ. ಅವರನ್ನ ಹಾಗೂ ಹ್ಯಾರಿನ ಯಾರು ಕೂಡ ಹುಡುಕ್ಬಾರು ಅಂತ ಅವನ ಅಂಕಲ್ ಆಂಟಿ ಹ್ಯಾರಿನ ಕರ್ಕೊಂಡು ಒಂದು ಐಲ್ಯಾಂಡ್ಗೆ ಹೊರಟು ಹೋಗ್ತಾರೆ. ಹೀಗೆ ಅವರು ಐಲ್ಯಾಂಡ್ ನಲ್ಲಿ ವಾಸವಾಗಿರ್ಬೇಕಾದ್ರೆ ಒಂದು ರಾತ್ರಿ ಹ್ಯಾಗ್ರಿಡ್ ಅವರ ಮನೆಗೆ ಬರ್ತಾನೆ. ಹ್ಯಾರಿ ಪಾಟರ್ನ ಅವನ ಆಂಟಿಯ ಮನೆ ಬಳಿ ಬಿಟ್ಟು ಹೋಗಿರ್ತಾರಲ್ಲ, ಆ 3 ಜನದಲ್ಲಿ ಹ್ಯಾಗ್ರಿಡ್ ಕೂಡ ಒಬ್ಬನಾಗಿರ್ತಾನೆ. ಅವತ್ತು ಹ್ಯಾರಿ ಪಾಟರ್ನ ಬರ್ತಡೇ ಇರುತ್ತೆ. ಆದ್ರಿಂದ ಹ್ಯಾಗ್ರಿಡ್ ತನ್ನ ಕೈಯಲ್ಲಿದ್ದ ಕೇಕನ್ನ ಹ್ಯಾರಿಗೆ ಕೊಡ್ತಾನೆ. ಹ್ಯಾಗ್ರಿಡ್ ಯಾರು ಅಂತ ಹ್ಯಾರಿ ಪಾಟರ್ಗೆ ಗೊತ್ತಿರೋದಿಲ್ಲ. ಆದ್ರಿಂದ ಹ್ಯಾರಿ ಸ್ವಲ್ಪ ಎದುರುಕೊತಿರ್ತಾನೆ. ಆಗ ಹ್ಯಾಗ್ರಿಡ್ ಹ್ಯಾರಿ ಪಾಟರ್ಗೆ ಹೇಳ್ತಾನೆ, ನಿನಗೆ ನಾನು ಗೊತ್ತಿಲ್ದಿದ್ರು ಹಾಗ್ವರ್ಡ್ ಸ್ಕೂಲ್ ಬಗ್ಗೆನಾದ್ರೂ ಗೊತ್ತೇ ಇರುತ್ತೆ. ಆಗ ಹ್ಯಾರಿ ಹೇಳ್ತಾನೆ, ಹಾಗ್ವರ್ಡ್ ಸ್ಕೂಲ್ ಬಗ್ಗೆನೂ ನನಗೆ ಸ್ವಲ್ಪನೂ ಗೊತ್ತಿಲ್ಲ ಅಂತ. ಇದನ್ನ ಕೇಳಿದ ಹ್ಯಾಗ್ರಿಡ್ ಸ್ವಲ್ಪ ಆಶ್ಚರ್ಯ ಪಡ್ತಾನೆ. ನಂತರ ಹ್ಯಾರಿಗೆ ಹೇಳ್ತಾನೆ, ಹಾಗ್ವರ್ಡ್ ಸ್ಕೂಲ್ ಒಂದು ಮೆಜಿಷಿಯನ್ಗಳ ಸ್ಕೂಲ್. ನಿನ್ನ ತಂದೆ ತಾಯಿನೂ ಕೂಡ ಮೆಜಿಷಿಯನ್ಗಳೇ ಆಗಿತ್ತು. ಆದ್ರೆ ಹ್ಯಾರಿ ಪಾಟರ್ ಇದನ್ನ ನಂಬ್ತಿರೋದಿಲ್ಲ. ಆಗ ಹ್ಯಾಗ್ರಿಡ್ ಅವನ ಕೈಗೆ ಒಂದು ಲೆಟರ್ ಅನ್ನ ಕೊಡ್ತಾನೆ. ಈ ಲೆಟರ್ನ ಹ್ಯಾರಿ ಓದ್ಬಾರ್ದು ಅಂತ ಅವನ ಅಂಕಲ್ ಆಂಟಿ ತಡಿತಿದ್ದಿತ್ತು. ಆ ಲೆಟರ್ ನಲ್ಲಿ ಇರುತ್ತೆ, ಹ್ಯಾರಿ ಪಾಟರ್ನ ಹಾಗ್ವರ್ಡ್ ಸ್ಕೂಲ್ ನಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಲಾಗಿದೆ, ಇನ್ಮೇಲೆ ಅವನು ಸ್ಕೂಲ್ಗೆ ಬರಬೇಕು ಅಂತ. ಆದ್ರೆ ಅವನ ಅಂಕಲ್ ಆಂಟಿಗೆ ಹ್ಯಾರಿ ಹಾಗ್ವರ್ಡ್ ಸ್ಕೂಲ್ಗೆ ಹೋಗೋದು ಇಷ್ಟ ಇರೋದಿಲ್ಲ. ಹಾಗಂತ ಅವರು ಹ್ಯಾಗ್ರಿಡ್ ನ ಎದುರು ಹಾಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ನಂತರ ಹ್ಯಾಗ್ರಿಡ್ ಹ್ಯಾರಿನ ಕರ್ಕೊಂಡು ಒಂದು ವಿಚಿತ್ರವಾದ ಜಾಗಕ್ಕೆ ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಹ್ಯಾಗ್ರಿಡ್ ಹ್ಯಾರಿ ಪಾಟರ್ಗೆ ಹೇಳ್ತಾನೆ, ಸ್ಕೂಲ್ಗೆ ನಿನ್ಗೆ ಸ್ವಲ್ಪ ಅಗತ್ಯದ ವಸ್ತುಗಳು ಬೇಕು, ಅದನ್ನ ನೀನು ಇಲ್ಲಿಂದಾನೇ ತಗೋಬೇಕು. ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹ್ಯಾರಿನ ಎಲ್ಲರೂ ವಿಚಿತ್ರವಾಗಿ ಹಾಗೂ ಆಶ್ಚರ್ಯವಾಗಿ ನೋಡ್ತಿರ್ತಾರೆ. ಯಾಕೆಂದ್ರೆ ಹ್ಯಾರಿನ ತಂದೆ ತಾಯಿಯನ್ನ ಕೊಂದಿದ್ದವನು ಒಬ್ಬ ದೊಡ್ಡ ಮೆಜಿಷಿಯನ್. ಅವನು ಹ್ಯಾರಿನ ಕೂಡ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಅವನ ಕೈಲಿ ಆಗಿರೋದಿಲ್ಲ, ಬರೀ ಅವನ ಹಣೆಯಲ್ಲಿ ಒಂದು ಗಾಯವನ್ನ ಮಾಡಿರ್ತಾನೆ. ಆದ್ರಿಂದ ಮೆಜಿಷಿಯನ್ಗಳ ಲೋಕದಲ್ಲಿ ಹ್ಯಾರಿ ಪಾಟರ್ ತುಂಬಾನೇ ಫೇಮಸ್. ಸ್ಕೂಲ್ಗೆ ಅಗತ್ಯದ ವಸ್ತುಗಳನ್ನ ತಗೊಳ್ಳೋಕೆ ಹ್ಯಾರಿ ಪಾಟರ್ನ ಬಳಿ ದುಡ್ಡು ಇರೋದಿಲ್ಲ. ಆಗ ಹ್ಯಾಗ್ರಿಡ್, ನಿನ್ನ ತಂದೆ ತಾಯಿ ನಿನ್ಗೋಸ್ಕರ ಏನು ಬಿಟ್ಟೋಗಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಬ್ಯಾಂಕ್ಗೆ ಕರ್ಕೊಂಡೋಗಿ ಆ ಬ್ಯಾಂಕ್ ನಲ್ಲಿದ್ದ ಅತಿ ಹೆಚ್ಚಾಗಿರೋ ಗೋಲ್ಡ್ ಕಾಯಿನ್ ಗಳನ್ನ ತೋರಿಸ್ತಾನೆ. ಇದನ್ನೆಲ್ಲ ಅವನ ತಂದೆ ತಾಯಿ ಹ್ಯಾರಿಗೋಸ್ಕರ ಬಿಟ್ಟು ಹೋಗಿರ್ತಾರೆ. ನಂತರ ಹ್ಯಾಗ್ರಿಡ್ ಹೇಳ್ತಾನೆ, ಇದೆಲ್ಲ ನಿಂದೆ, ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ನೀನು ಯೂಸ್ ಮಾಡ್ಬೋದು ಅಂತ. ನಂತರ ಹ್ಯಾಗ್ರಿಡ್ ಇನ್ನೊಂದು ಲಾಕರ್ನ ಬಳಿ ಹೋಗಿ ಒಂದು ವಸ್ತುವನ್ನ ತಗೋತಾನೆ. ಹಾಗೆ ಈ ವಿಷಯವನ್ನು ಕೂಡ ಯಾರಿಗೂ ಹೇಳ್ಬೇಡ ಅಂತ ಹ್ಯಾರಿಗೆ ಹೇಳ್ತಾನೆ, ಯಾಕಂದ್ರೆ ಇದು ಪ್ರಿನ್ಸಿಪಲ್ ಆದ ಡಂಬಲ್ಡೋರ್ನ ಸೀಕ್ರೆಟ್ ವಿಷಯಗಳು. ನಂತರ ಹ್ಯಾರಿ ಮ್ಯಾಜಿಕಲ್ ಸ್ಟಿಕ್ ತಗೊಳಕ್ಕೆ ಒಂದು ಅಂಗಡಿಗೆ ಹೋಗ್ತಾನೆ. ಹ್ಯಾರಿ ಆ ಅಂಗಡಿಯ ಓನರ್ ಬಳಿ ಹೋಗಿ ನನಗೊಂದು ಮ್ಯಾಜಿಕಲ್ ಸ್ಟಿಕ್ ಬೇಕು ಅಂತ ಕೇಳಿದಾಗ ಅಂಗಡಿಯ ಓನರ್ ಹೇಳ್ತಾನೆ, ಮ್ಯಾಜಿಕಲ್ ಸ್ಟಿಕ್ ತನ್ನ ಮಾಸ್ಟರ್ ಅನ್ನ ಅದೇ ಚೂಸ್ ಮಾಡ್ಕೊಳ್ಳುತ್ತೆ ಅಂತ. ಆ ಅಂಗಡಿಯ ಓನರ್ ಹ್ಯಾರಿಗೆ ಒಂದು ವಿಶೇಷವಾದ ಮ್ಯಾಜಿಕಲ್ ಸ್ಟಿಕ್ ಅನ್ನ ಕೊಡ್ತಾನೆ. ಆ ಮ್ಯಾಜಿಕಲ್ ಸ್ಟಿಕ್ ಹ್ಯಾರಿನ ಚೂಸ್ ಮಾಡಿಕೊಳ್ಳುತ್ತೆ. ಇದನ್ನ ನೋಡಿದ ಅಂಗಡಿಯ ಓನರ್ ತುಂಬಾ ಆಶ್ಚರ್ಯಪಟ್ಟು ಹ್ಯಾರಿಗೆ ಹೀಗೆ ಹೇಳ್ತಾನೆ, ನಾನ್ ನಿಮ್ಗೆ ಕೊಟ್ಟಿರೋದು ಒಂದು ವಿಶೇಷವಾದ ಹಕ್ಕಿಯ ಪುಕ್ಕದಿಂದ ಮಾಡಿರೋ ಮ್ಯಾಜಿಕಲ್ ಸ್ಟಿಕ್ ಅನ್ನ. ಆ ವಿಶೇಷವಾದ ಹಕ್ಕಿ ಒತ್ತಿದ್ದದ್ದು ಬರೀ 2 ಪುಕ್ಕವನ್ನ. ಒಂದು ಪುಕ್ಕದಿಂದ ನಿನ್ನ ಹತ್ರ ಇರೋ ಮ್ಯಾಜಿಕಲ್ ಸ್ಟಿಕ್ ಅನ್ನ ಮಾಡಿದ್ರೆ, ಮತ್ತೊಂದು ಪುಕ್ಕದಿಂದ ಮಾಡಿರೋ ಮ್ಯಾಜಿಕಲ್ ಸ್ಟಿಕ್ ನಿನ್ನ ತಂದೆ ತಾಯಿಯನ್ನ ಕೊಂದಿದ್ದ ಮೆಜಿಷಿಯನ್ ಬಳಿ ಇದೆ. ಹ್ಯಾರಿ ಆ ಓನರ್ನ ಕೇಳ್ತಾನೆ, ನನ್ನ ತಂದೆ ತಾಯಿಯನ್ನ ಕೊಂದಿದ್ದವನು ಯಾರು ಅಂತ. ಆದ್ರೆ ಅಂಗಡಿಯ ಓನರ್ ಅವನ ಹೆಸರನ್ನ ಇಲ್ಲೆಲ್ಲೂ ಹೇಳೋ ಆಗಿಲ್ಲ ಅಂತ ಹೇಳ್ಬಿಡ್ತಾನೆ. ನಂತರ ಹ್ಯಾರಿ ಹ್ಯಾಗ್ರಿಡ್ ನ ಬಳಿ ಹೋಗಿ ನನ್ನ ತಂದೆ ತಾಯಿಯನ್ನು ಕೊಂದಿದ್ದವನು ಯಾರು, ಅವನ ಹೆಸರು ಏನು ಅಂತ ಕೇಳ್ತಾನೆ. ಆದ್ರೆ ಹ್ಯಾಗ್ರಿಡ್ ಕೂಡ ಹೇಳೋದಿಲ್ಲ, ಅವನ ಹೆಸರನ್ನು ಇಲ್ಲೆಲ್ಲೂ ಹೇಳೋ ಆಗಿಲ್ಲ ಅಂತ ಹೇಳ್ತಾನೆ. ನಂತರ ಹ್ಯಾರಿ ತುಂಬಾ ಹಠ ಮಾಡಿದ್ರಿಂದ ಹ್ಯಾಗ್ರಿಡ್, ನಿನ್ನ ತಂದೆ ತಾಯಿಯನ್ನ ಕೊಂದಿದ್ದು ವೋಲ್ಡೆಮೋರ್, ಅವನು ತುಂಬಾ ದೊಡ್ಡ ಮೆಜಿಷಿಯನ್. ಹೀಗೆ ಅವನು ಹೋಗ್ತಾ ಹೋಗ್ತಾ ಬ್ಲಾಕ್ ಮ್ಯಾಜಿಕ್ ಅನ್ನು ಮಾಡೋದಕ್ಕೆ ಶುರು ಮಾಡ್ದ. ಇದರಿಂದ ಸ್ವಲ್ಪ ಜನ ಅವನ ಪರವಾದ್ರೆ ಇನ್ನಷ್ಟು ಜನ ಅವನ ವಿರುದ್ಧವಾಗಿದ್ರು. ವೋಲ್ಡೆಮೋರ್ ತನಗೆ ವಿರುದ್ಧವಾಗಿರೋರನ್ನೆಲ್ಲ ಕೊಲ್ತಾ ಬರ್ತಿದ್ದ. ಅವನಿಗೆ ವಿರುದ್ಧವಾಗಿದ್ದವರಲ್ಲಿ ನಿನ್ನ ತಂದೆ ತಾಯಿ ಕೂಡ ಒಬ್ರು. ಹೀಗೆ ಅವನು ನಿನ್ನ ತಂದೆಯನ್ನ ಕೊಂದು ನಿನ್ನನ್ನ ಕೊಲ್ಲೋಕೆ ಬಂದಾಗ ನಿನ್ನ ತಾಯಿ ಅವಳ ಪ್ರಾಣವನ್ನೇ ಒತ್ತೆ ಇಟ್ಟು ನಿನ್ನನ್ನ ಕಾಪಾಡಿದ್ಲು. ನಂತರ ಅವನು ಎಷ್ಟೇ ಕಷ್ಟಪಟ್ಟರು ನಿನ್ನನ್ನ ಕೊಲ್ಲೋಕೆ ಆಗ್ಲಿಲ್ಲ ಅಂತ ಹೇಳ್ತಾನೆ. ಹ್ಯಾರಿ ಇದರಿಂದ ಸ್ವಲ್ಪ ಬೇಜಾರಾಗ್ತಾನೆ. ಮಾರನೇ ದಿನ ಹ್ಯಾಗ್ರಿಡ್ಸ್ ಹ್ಯಾರಿಯನ್ನ ಹಾಗ್ವರ್ಡ್ ಸ್ಕೂಲ್ಗೆ ಕಳ್ಸೋದಕ್ಕೆ ಒಂದು ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಬಂದು ಅವನ ಕೈಗೆ ಟಿಕೆಟ್ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಟಿಕೆಟ್ ನೋಡಿದ ಹ್ಯಾರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಯಾಕೆಂದ್ರೆ ಟಿಕೆಟ್ ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 9:45 ಅಂತ ಬರ್ದಿರುತ್ತೆ. ಹ್ಯಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸುಮ್ನೆ ಸ್ಟೇಷನ್ ಅಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಆಗ ಅಲ್ಲೊಬ್ಳು ಲೇಡಿ ತನ್ನ ಮಕ್ಕಳನ್ನ ಕಲ್ಸೋದಕ್ಕೆ
ಪ್ಲಾಟ್ಫಾರ್ಮ್ ನಂಬರ್ 9:45 ಬಗ್ಗೆ ಮಾತಾಡ್ತಿರ್ತಾಳೆ. ಇದನ್ನ ಕೇಳಿಸಿಕೊಂಡ ಹ್ಯಾರಿ ಅವರನ್ನೇ ಗಮನಿಸ್ತಾ ಇರ್ತಾನೆ. ಆ ಲೇಡಿಯ ಮಕ್ಕಳು 9 ಮತ್ತು 10 ಮಧ್ಯೆ ಇದ್ದ ಒಂದು ಪಿಲ್ಲರ್ನ ಎಂಟರ್ ಆಗ್ತಾರೆ. ಇದನ್ನ ನೋಡಿದ ಹ್ಯಾರಿ ಕೂಡ ಹಾಗೆ ಮಾಡ್ತಾನೆ. ನಂತರ ಅವರು ಪ್ಲಾಟ್ಫಾರ್ಮ್ ನಂಬರ್ 9:45ಗೆ ಬಂದು ತಲುಪ್ತಾರೆ. ಅಲ್ಲಿ ಹಾಕ್ವರ್ಡ್ ಸ್ಕೂಲ್ಗೆ ಹೋಗುವಂತ ಟ್ರೈನ್ ನಿಂತಿರುತ್ತೆ. ಹ್ಯಾರಿ ಟ್ರೈನ್ ಹತ್ತಾಗ ಅಲ್ಲಿ ಇಬ್ರು ಅವನಿಗೆ ಪರಿಚಯ ಆಗ್ತಾರೆ. ಒಬ್ಬನ ಹೆಸರು ರಾನ್ ಆದ್ರೆ ಇನ್ನೊಬ್ಬರ ಹೆಸರು ಹರ್ಮೈನಿ. ಹ್ಯಾರಿ ಪಾಟರ್, ರಾನ್, ಹರ್ಮೈನಿ 3 ಜನನು ಫ್ರೆಂಡ್ಸ್ ಆಗ್ತಾರೆ. ನಂತರ ಎಲ್ಲರೂ ಹಾಕ್ವರ್ಡ್ ಸ್ಕೂಲ್ಗೆ ತಲುಪ್ತಾರೆ. ಅಲ್ಲಿ ಪ್ರೊಫೆಸರ್ ಡಂಬಲ್ಡೋರ್ನ ತೋರಿಸ್ತಾರೆ. ಡಂಬಲ್ಡೋರ್ ಇವನೇ. ಹ್ಯಾರಿ ಪಾಟರ್ನ 10 ವರ್ಷದ ಹಿಂದೆ ಅವನ ಆಂಟಿಯ ಮನೆ ಬಳಿ ಬಿಟ್ಟು ಬಂದಿದ್ದವನು. ಅಲ್ಲಿ ಎಲ್ಲ ಮಕ್ಕಳನ್ನ 4 ಟೀಮ್ ಆಗಿ ಡಿವೈಡ್ ಮಾಡ್ತಾರೆ. ಹ್ಯಾರಿ, ರಾನ್, ಹರ್ಮೈನಿ ಈಗ ಸ್ಟೋರ್ ಎಂಬ ಟೀಮ್ಗೆ ಸೇರ್ಕೋತಾರೆ. ಇನ್ಮೇಲಿಂದ ಈ ಸ್ಕೂಲಲ್ಲಿ ಇವರಿಗೆ ದಿನಾಗ್ಲೂ ಒಂದೊಂದು ಹೊಸ ತರದ ಮ್ಯಾಜಿಕ್ ಗಳನ್ನ ಹೇಳ್ಕೊಡ್ತಾರೆ. ಮಾರನೆಯ ದಿನ ಎಲ್ಲರಿಗೂ ಪರ್ಕೆಯ ಮೇಲೆ ಕೂತ್ಕೊಂಡು ಹಾರೋದನ್ನ ಕಲಿಸ್ತಿರ್ತಾರೆ. ಅಲ್ಲಿ ಮತ್ತೊಂದು ಟೀಮ್ ನ ಮೆಂಬರ್ ಆದ ಮೆಲ್ಫಾಯ್ ಎಂಬ ಹುಡುಗ ಒಂದು ಹುಡುಗಿ ಹತ್ರ ಬಾಲ್ ನ ಕಿತ್ಕೊಂಡು ಅವಳನ್ನ ಆಟ ಆಡಿಸ್ತಿರ್ತಾನೆ. ಆದ ಹ್ಯಾರಿ ಹಾಗ್ ಮಾಡ್ಬೇಡ ನಿಲ್ಸು ಅಂತ ಹೇಳಿದಾಗ ಮೆಲ್ಫಾಯ್ ಆ ಬಾಲ್ ಅನ್ನ ದೂರ ಎಸ್ದು ಬಿಡ್ತಾನೆ. ಆದ ಹ್ಯಾರಿ ಪಾಟರ್ ತನ್ನ ಹಾರೋ ಪರ್ಕೆ ಮೇಲೆ ಕೂತ್ಕೊಂಡು ಆ ಬಾಲ್ ನ ಎತ್ಕೊ ಬರ್ತಾನೆ. ಇದನ್ನೆಲ್ಲ ನೋಡಿದ ಪ್ರೊಫೆಸರ್ ಮೆಗ್ಗೋನಿಗರ್ ಹ್ಯಾರಿ ಪಾಟರ್ನ ಕರ್ಕೊಂಡೋಗಿ ಕ್ವಿಡ್ಡಿಚ್ ಎಂಬ ಗೇಮ್ ನ ಆಡೋದಕ್ಕೆ ಈಗ ಟೀಮ್ಗೆ ಸೇರಿಸ್ತಾಳೆ. ಈ ಗೇಮ್ ನ ಆಡೋದು ಹೇಗೆ ಅಂದ್ರೆ ಹಾರುವ ಒಂದು ಗೋಲ್ಡನ್ ಬಾಲ್ ಇರುತ್ತೆ. ಆ ಗೋಲ್ಡನ್ ಬಾಲ್ ನ ಹಾರುವ ಪರ್ಕೆಯ ಮೇಲೆ ಕೂತ್ಕೊಂಡು ಹಿಡಿಬೇಕು. ಹೀಗೆ ಅವರು ಆಡ್ಬೇಕಾದ್ರೆ ಅವರ ಆಪೋಸಿಟ್ ಅಲ್ಲಿ ಒಂದು ಟೀಮ್ ಕೂಡ ಇರುತ್ತೆ. ಸ್ಕೂಲ್ಗೆ ಬಂದಾಗ 4 ಟೀಮ್ ಅನ್ನ ಮಾಡಿರ್ತಾರಲ್ಲ, ಆ ಟೀಮ್ ಅಲ್ಲಿ ಬೆಸ್ಟ್ ಪ್ಲೇಯರ್ಸ್ ನ ಇಟ್ಕೊಂಡು ಈ ಮ್ಯಾಚ್ ಗಳನ್ನ ಆಡಿಸ್ತಾರೆ. ಹ್ಯಾರಿ ಪಾಟರ್ ಈ ಗೇಮ್ ನ ಆಡೋದಕ್ಕೆ ಶುರು ಮಾಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸಿದ್ರು ಹೋಗ್ತಾ ಹೋಗ್ತಾ ಅವನೇ ಕಲ್ತ್ಕೊಳ್ತಾನೆ. ಹೀಗೆ ಅವನು ಗೇಮ್ ನ ಆಡ್ಬೇಕಾದ್ರೆ ಅವನ ಬ್ಯಾಲೆನ್ಸ್ ತಪ್ಪುತ್ತೆ. ಆಗ ರೋನ್ ಹಾಗೂ ಹರ್ಮೈನಿ ಗಮನಿಸ್ತಾರೆ ಪ್ರೊಫೆಸರ್ ಸ್ನೇಪ್ ಹ್ಯಾರಿ ಪಾಟರ್ ನ ಮೇಲೆ ಮ್ಯಾಜಿಕ್ ಮಾಡ್ತಿರ್ತಾನೆ, ಆದ್ರಿಂದ ಅವನು ಅನ್ಬ್ಯಾಲೆನ್ಸ್ ಆಗ್ತಿರ್ತಾನೆ ಅಂತ. ಆಗ ರೋನ್ ಹಾಗೂ ಹರ್ಮೈನಿ ಪ್ರೊಫೆಸರ್ ಸ್ನೇಪ್ ನ ಸುತ್ತ ಬೆಂಕಿ ಹಾಕ್ಬಿಡ್ತಾರೆ. ಇದರಿಂದ ಅವನು ಡಿಸ್ಟ್ರಾಕ್ಟ್ ಆಗ್ತಾನೆ. ಆದ್ರಿಂದ ಹ್ಯಾರಿ ಪಾಟರ್ ಮತ್ತೆ ನಾರ್ಮಲ್ ಆಗ್ತಾನೆ. ನಂತರ ಹ್ಯಾರಿ ಪಾಟರ್ ಆ ಗೋಲ್ಡನ್ ಬಾಲ್ ನ ಹಿಡಿದು ಟೀಮ್ ನ ವಿನ್ ಮಾಡಿಸ್ತಾನೆ. ಅಲ್ಲಿದ್ದವರೆಲ್ಲ ಹ್ಯಾರಿ ಪಾಟರ್ಗೆ ತುಂಬಾ ಇಂಪ್ರೆಸ್ ಆಗ್ತಾರೆ. ಮುಂದಿನ ಸೀನ್ ನಲ್ಲಿ ಹ್ಯಾರಿ, ರಾನ್, ಹರ್ಮೈನಿ ತಮ್ಮ ಕ್ಲಾಸ್ಗೆ ಹೋಗಿರ್ತಾರೆ. ಆಗ ಅಲ್ಲಿ ಯಾವಾಗ್ಲೂ ದಾರಿಯನ್ನ ಚೇಂಜ್ ಮಾಡೋ ಮೆಟ್ಟಿಲುಗಳು ಇರ್ತವೆ. ಇದರಿಂದ ಅವರು ದಾರಿಯನ್ನ ತಪ್ಪಿರ್ತಾರೆ. ಕೊನೆಗೆ ಅವರು ಯಾರು ಎಂಟ್ರಿ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಡೋರ್ನ ಮುಂದೆ 3 ತಲೆಯ ರಾಕ್ಷಸ ನಾಯಿ ನಿಂತಿರುತ್ತೆ. ಆ ಡೋರ್ನ ಹಿಂದೆ ಇರೋ ಯಾವುದೋ ಒಂದು ವಸ್ತುವನ್ನ ಆ 3 ತಲೆಯ ನಾಯಿ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ನಾಯಿಯನ್ನ ನೋಡಿದ ಈ 3 ಜನರು ತುಂಬಾನೇ ಎದುರ್ಕೋತಾರೆ. ನಂತರ ಅವರು ಹೇಗೋ ಕಷ್ಟಪಟ್ಟು ಅದರಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾರೆ. ಎಲ್ಲಾರು ಊಟ ಮಾಡ್ಬೇಕಾದ್ರೆ ಅಲ್ಲಿಗೆ ಪ್ರೊಫೆಸರ್ ಕ್ವೇರಿಯಸ್ ಬಂದು ಪ್ರಿನ್ಸಿಪಲ್ ಆದ ಡಂಬಲ್ಡೋರ್ಗೆ ಹೀಗೆ ಹೇಳ್ತಾನೆ, ಕೆಳಗಡೆ ಫ್ಲೋರ್ ನಲ್ಲಿ ಒಂದು ದೈತ್ಯವಾದ ಮಾನ್ಸ್ಟರ್ ಬಂದ್ಬಿಟ್ಟಿದೆ. ಇನ್ನು ಸ್ವಲ್ಪ ಹೊತ್ತಾದ್ರೆ ಅದು ಇಲ್ಲಿಗೂ ಕೂಡ ಬರ್ಬೋದು. ಇದನ್ನ ಕೇಳಿದ ಪ್ರಿನ್ಸಿಪಲ್ ಡಂಬಲ್ಡೋರ್ ಎಲ್ಲ ಮಕ್ಕಳನ್ನ ತಮ್ಮ ರೂಮ್ಗೆ ಹೋಗೋಕೆ ಹೇಳ್ತಾನೆ. ರೋನ್ ಹಾಗೂ ಹ್ಯಾರಿ ತಮ್ಮ ರೂಮ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ನೆನಪಾಗುತ್ತೆ ಹರ್ಮೈನಿ ಕೆಳಗಡೆ ಫ್ಲೋರ್ ನಲ್ಲೇ ಇದ್ದಾಳೆ ಅಂತ. ಇದರಿಂದ ಗಾಬರಿ ಆದ ಅವರು ಹರ್ಮೈನಿನ ಕಾಪಾಡೋದಕ್ಕೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾರೆ. ಗ್ರೌಂಡ್ ಫ್ಲೋರ್ಗೆ ಹೋಗಿ ನೋಡಿದ್ರೆ ಹರ್ಮೈನಿ ಮುಂದೆ ಒಂದು ದೊಡ್ಡ ಮಾನ್ಸ್ಟರ್ ನಿಂತಿರುತ್ತೆ. ನಂತರ ಅವ್ರು 3 ಜನ ಹೇಗೋ ಮಾಡಿ ಆ ಮಾನ್ಸ್ಟರ್ ಅನ್ನ ಸೋಲಿಸಿ ಆ ಮಾನ್ಸ್ಟರ್ಗೆ ಮಣ್ಣನ್ನ ಮುಕ್ಕಿಸ್ತಾರೆ. ಹೀಗೆ ಹರ್ಮೈನಿನ ಪ್ರಾಣ ಉಳಿದುಕೊಳ್ಳುತ್ತೆ. ಹ್ಯಾರಿ ಪಾಟರ್ಗೆ ಇದೆಲ್ಲ ಪ್ರೊಫೆಸರ್ ಸ್ನೇಪ್ ನ ಕೆಲಸನೇ ಅಂತ ಅನ್ಸುತ್ತೆ. ಯಾಕಂದ್ರೆ ಅವನು ಕುಂಟುಕೊಂಡು ನಡೀತಾ ಇರ್ತಾನೆ. ನಂತರ ಹ್ಯಾರಿ ಪಾಟರ್ ರಾನ್ ಹಾಗೂ ಹರ್ಮೈನಿಗೆ ಹೇಳ್ತಾನೆ, ನನಗನ್ಸೋ ಪ್ರಕಾರ ಇದೆಲ್ಲ ಪ್ರೊಫೆಸರ್ ಸ್ನೇಪ್ ನ ಕೆಲಸನೇ. ಯಾಕಂದ್ರೆ ಈ ಮಾನ್ಸ್ಟರ್ ನ ಎಲ್ಲರ ಮುಂದೆ ಬಿಟ್ಟು ಆ 3 ತಲೆ ನಾಯಿ ಕಾಯ್ತಾ ಇರೋ ವಸ್ತುವನ್ನ ತಗೊಳಕ್ಕೆ ಹೋಗಿರ್ಬೋದು. ಆಗ ನಾಯಿ ಪ್ರೊಫೆಸರ್ಗೆ ಕಚ್ಚಿದ್ರಿಂದ ಅವರು ಕುಂಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತಾನೆ. ಆಗ ಹರ್ಮೈನಿ ನಿಜವಾಗ್ಲೂ ಆ ಬಾಕ್ಲಿನ ಹಿಂದೆ ಅಂತದ್ದು ಏನಿದೆ ಅಂತ ಅಂದಾಗ ನಾನು ಹಾಗೂ ಹ್ಯಾಗ್ರಿಡ್ ಬ್ಯಾಂಕಿಗೆ ಹೋದಾಗ ಅಲ್ಲಿ ಹ್ಯಾಗ್ರಿಡ್ ಒಂದು ವಸ್ತುವನ್ನ ಲಾಕರ್ ಇಂದ ತಗೊಂಡ. ಅದು ತುಂಬಾ ಇಂಪಾರ್ಟೆಂಟ್ ಆದ ವಸ್ತು ಅಂತ ಕೂಡ ಹೇಳ್ತಿದ್ದ. ಆದ್ದರಿಂದ ನನ್ಗೆ ಅನ್ಸುತ್ತೆ ಆ ಬಾಗಿಲಿನ ಹಿಂದೆ ಇರೋದು ಅದೇ ವಸ್ತು. ನಂತರ ಇವರೆಲ್ಲ ಹ್ಯಾಗ್ರಿಡ್ ನ ಬಳಿ ಹೋಗಿ ಆ ಬಾಗಿಲಿನ ಹಿಂದೆ ಇರೋದು ಏನು ಅಂತ ಕೇಳ್ತಿರ್ತಾರೆ. ಆಗ ಹ್ಯಾಗ್ರಿಡ್ ಹೇಳ್ತಾನೆ, ಅದ್ರ ಹಿಂದೆ ಏನಾದ್ರೂ ಇರ್ರಿ, ಅದು ನಿಮ್ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಪ್ರಿನ್ಸಿಪಲ್ ಆದ ಡಂಬಲ್ಡೋರ್ ಹಾಗೂ ನಿಕೋಲಸ್ಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳಿ ಅವರಿಗೆ ಬೈದು ಅಲ್ಲಿಂದ ಕಳಿಸ್ತಾನೆ. ನಂತರ ಕ್ರಿಸ್ಮಸ್ ಸ್ಟಾರ್ಟ್ ಆಗಿರುತ್ತೆ. ಕ್ರಿಸ್ಮಸ್ ನ ದಿನ ಹ್ಯಾರಿಗೆ ಒಂದು ಗಿಫ್ಟ್ ಬರುತ್ತೆ. ಈ ಗಿಫ್ಟ್ ನ ಹ್ಯಾರಿ ಪಾಟರ್ ನ ತಂದೆ ಅವನ ಫ್ರೆಂಡ್ಗೆ ಕೊಟ್ಟಿರ್ತಾನೆ. ನನ್ನ ಮಗ ದೊಡ್ಡವನಾಗಿ ಈ ಸ್ಕೂಲ್ಗೆ ಸೇರ್ಕೊಂಡ್ಮೇಲೆ ಈ ಗಿಫ್ಟ್ ಅನ್ನ ಅವನಿಗೆ ಕೊಡು ಅಂತ. ಆ ಗಿಫ್ಟ್ ಏನು ಅಂತ ನೋಡಿದ್ರೆ ಅದೊಂದು ಮ್ಯಾಜಿಕಲ್ ಬಟ್ಟೆ ಆಗಿರುತ್ತೆ. ಆ ಬಟ್ಟೆಯನ್ನ ಯಾರ ಮೇಲೆ ಹಾಕ್ತಾರೋ ಅವರು ಸಂಪೂರ್ಣವಾಗಿ ಕಾಣೋದೇ ಇಲ್ಲ, ಅಂದ್ರೆ ದೃಶ್ಯರಾಗ್ತಾರೆ. ನಂತರ ಹ್ಯಾರಿ ಆ ಬಟ್ಟೆಯನ್ನ ಹಾಕೊಂಡು ಯಾರು ಕಾಣದಂತೆ ಲೈಬ್ರರಿಗೆ ನಿಕೋಲಸ್ ನ ಬುಕ್ ಅನ್ನ ಹುಡುಕೋದಕ್ಕೆ ಹೋಗ್ತಾನೆ. ನಿಕೋಲಸ್ ಯಾರು ಅಂದ್ರೆ ಅದೇ ಹ್ಯಾಗ್ರಿಡ್ ಹೇಳಿದ್ನಲ್ಲ, ನಿಕೋಲಸ್ ಹಾಗೂ ಡಂಬಲ್ಡೋರ್ ನ ಬಗ್ಗೆ ಸಂಬಂಧಪಟ್ಟಿದ್ದು ಅಂತ. ಆದ್ರಿಂದ ನಿಕೋಲಸ್ ನ ಬಗ್ಗೆ ರಿಸರ್ಚ್ ಮಾಡಲು ಆ ಬುಕ್ ನ ಹುಡುಕ್ತಿರ್ತಾನೆ. ಹ್ಯಾರಿ ಪಾಟರ್ಗೆ ಅಲ್ಲಿ ನಿಕೋಲಸ್ ನ ಬುಕ್ ಸಿಗೋದಿಲ್ಲ. ಆದ್ರಿಂದ ಅವನು ವಾಪಸ್ ಹೋಗ್ತಾನೆ. ಹರ್ಮೈನಿನ ಕೇಳಿದಾಗ ಗೊತ್ತಾಗುತ್ತೆ ಹರ್ಮೈನಿಗೆ ಈಗಾಗಲೇ ಆ ಬುಕ್ ಸಿಕ್ಕಿದೆ ಅಂತ. ನನಗೆ ಈ ಬುಕ್ ಸ್ವಲ್ಪ ದಿನದಿಂದಾನೇ ಸಿಕ್ತು. ಈ ಬುಕ್ ಅಲ್ಲಿ ಏನಂತ ಬರ್ದಿದೆ ಅಂದ್ರೆ ನಿಕೋಲಸ್ ಅಂದ್ರೆ ಫಿಲಾಸಫರ್ ಸ್ಟೋನ್ ನ ಮಾರುವವನು.
ಅವನನ್ನ ಬಿಟ್ರೆ ಫಿಲಾಸಫರ್ ಸ್ಟೋನ್ ಈ ಪ್ರಪಂಚದಲ್ಲಿ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ. ಆ ಫಿಲಾಸಫರ್ ಸ್ಟೋನ್ ಇಂದ ಯಾವ್ದಾದ್ರು ವಸ್ತುವನ್ನ ಟಚ್ ಮಾಡಿದ್ರೆ ಆ ವಸ್ತು ಗೋಲ್ಡ್ ಆಗಿ ಬದಲಾಗುತ್ತೆ. ಫಿಲಾಸಫರ್ ಸ್ಟೋನ್ ನಿಂದ ಒಂದು ಲಿಕ್ವಿಡ್ ರೀತಿಯ ವಸ್ತುವನ್ನ ಮಾಡಬಹುದು. ಆ ಲಿಕ್ವಿಡ್ ಕುಡಿದವ್ರಿಗೆ ಆಯಸ್ ಹೆಚ್ಚಾಗುತ್ತೆ, ಅಂದ್ರೆ ಅವರಿಗೆ ಸಾವೇ ಇರೋದಿಲ್ಲ, ಅವರು ಅಮರರಾಗ್ತಾರೆ. ನಂತರ ಅವ್ರು 3 ಜನಕ್ಕೂ ಗೊತ್ತಾಗುತ್ತೆ ಆ ಬಾಗಿಲಿನ ಹಿಂದೆ ಇರೋದು ಫಿಲಾಸಫರ್ ಸ್ಟೋನ್ ಅಂತ. ಪ್ರೊಫೆಸರ್ ಸ್ನೇಪ್ ಅಮರರಾಗೋಕೆ ಫಿಲಾಸಫರ್ ಸ್ಟೋನ್ ಅವ್ರಿಗೆ ಬೇಕಾಗಿದೆ ಅಂತ ಇವರೆಲ್ಲ ಅನ್ಕೋತಾರೆ. ನಂತರ ಇವ್ರು 3 ಜನ ಹ್ಯಾಗ್ರಿಡ್ ಬಳಿ ಹೋಗಿ ನಮ್ಗೆ ಫಿಲಾಸಫರ್ ಸ್ಟೋನ್ ಬಗ್ಗೆ ಗೊತ್ತಾಗಿದೆ, ಅದನ್ನ ಕದಿಯೋದಕ್ಕೆ ಪ್ರೊಫೆಸರ್ ಸ್ನೇಪ್ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವ್ರು ಅಂದಾಗ ಹ್ಯಾಗ್ರಿಡ್ ಹೇಳ್ತಾನೆ, ನೀವು ತಪ್ಪು ತಿಳ್ಕೊಂಡಿದ್ರ, ಪ್ರೊಫೆಸರ್ ಸ್ನೇಪ್ ಅದನ್ನ ಕದೀತಿಲ್ಲ, ಅದನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಕತ್ಲಾಗಿದೆ, ಸ್ಕೂಲ್ಗೆ ಹೋಗಿ ಅಂತ ಅವರನ್ನ ಸ್ಕೂಲ್ಗೆ ಕಳಿಸ್ತಾನೆ. 3 ಜನ ಸ್ಕೂಲ್ಗೆ ಹೋದಾಗ ಅಲ್ಲಿ ಪ್ರೊಫೆಸರ್ ಮೆಗೋನಿಗರ್ ಅವರಿಗೋಸ್ಕರ ಕಾಯ್ತಾ ನಿಂತಿರ್ತಾರೆ. ಅಸಲಿಗೆ ಏನಾಗಿದೆ ಅಂದ್ರೆ ಮೆಲ್ಫಾಯ್ ಎಂಬ ಹುಡುಗ ಹ್ಯಾರಿ ಪಾಟರ್, ರಾನ್, ಹರ್ಮೈನಿ ರಾತ್ರಿ ಹೊತ್ತು ಎಲ್ಲಾ ಕಡೆ ಓಡಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿರ್ತಾನೆ. ಇದರಿಂದ ಪ್ರೊಫೆಸರ್ ಮೆಗೋನಿಗರ್ ಅವ್ರ 3 ಜನಕ್ಕೂ ಒಂದು ಶಿಕ್ಷೆಯನ್ನ ಕೊಡ್ತಾರೆ. ಅದೇನಂದ್ರೆ ಅತ್ಯಂತ ಭಯಾನಕವಾಗಿರುವ ಕಾರಿಗೆ ಈ ರಾತ್ರಿಯಲ್ಲಿ ಹೋಗ್ಬೇಕು ಅಂತ. ಇದನ್ನ ಕೇಳಿದ ಅವರು ತುಂಬಾ ಗಾಬರಿಯಾಗಿ ಹೋಗ್ತಾರೆ. ಪ್ರೊಫೆಸರ್ ಮೆಗೋನಿಗರ್ ಮೆಲ್ಫಾಯ್ಗೂ ಕೂಡ ಅದೇ ಶಿಕ್ಷೆಯನ್ನ ಕೊಡ್ತಾರೆ. ಯಾಕಂದ್ರೆ ಅವ್ರ 3 ಜನ ಆಚೆ ಓಡಾಡ್ತಿದ್ದಾರೆ ಅಂತ ನಿನ್ಗೆ ಹೇಗೆ ತಿಳಿತು, ನೀನು ಹೊರಗಡೆ ಹೋಗಿದ್ರಿಂದ ಅಂತ ನಿನಗೂ ತಿಳಿದಿತ್ತು ಅಂತ ಹೇಳಿ ಅವನಿಗೂ ಕೂಡ ಶಿಕ್ಷೆಯನ್ನ ಕೊಡ್ತಾರೆ. ಆ ಕಾರ್ನಲ್ಲಿ ಅವರಿಗೆ ಹ್ಯಾಗ್ರಿಡ್ ಕೂಡ ಸಿಗ್ತಾನೆ. ಹ್ಯಾಗ್ರಿಡ್ ಒಂದು ಕೆಲಸದ ಮೇಲೆ ಆ ಕಾರ್ಗೆ ಬಂದಿರ್ತಾನೆ. ಹ್ಯಾಗ್ರಿಡ್ಗೆ ಆ ಕಾರಿನ ಮಧ್ಯದಲ್ಲಿ ಯೂನಿಕಾರ್ನ್ ರಕ್ತ ಸಿಗುತ್ತೆ. ಈ ಕಾರ್ನಲ್ಲಿ ತುಂಬಾ ಯೂನಿಕಾರ್ನ್ಗಳು ಹಾಗೆ ದೇವ ಪಿಚಾಚಿಗಳು ಇರ್ತವೆ. ಸ್ವಲ್ಪ ದಿನದಿಂದ ಯೂನಿಕಾರ್ನ್ಗಳನ್ನ ಯಾರೋ ಸಾಯಿಸ್ತಿದ್ದಾರೆ. ನಂತರ ಇವರು 2 ಟೀಮ್ ಆಗಿ ಡಿವೈಡ್ ಆಗಿ ಕಾರಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಹ್ಯಾರಿ ಪಾಟರ್ ಹಾಗೂ ಮೆಲ್ಫಾಯ್ ಒಂದು ಟೀಮ್ ಆದ್ರೆ ಹ್ಯಾಗ್ರಿಡ್, ರಾನ್, ಹರ್ಮೈನಿ ಒಂದು ಟೀಮ್ ಆಗಿ ಮತ್ತೊಂದು ಕಡೆ ಹೋಗ್ತಿರ್ತಾರೆ. ಹ್ಯಾರಿ ಪಾಟರ್ ಹಾಗೂ ಮೆಲ್ಫಾಯ್ ಹೀಗೆ ಕಾರಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಆಕೃತಿ ಯೂನಿಕಾರ್ನ್ ಕೊಂದು ಅದರ ರಕ್ತವನ್ನ ಕುಡಿತಿರುತ್ತೆ. ಇದನ್ನ ನೋಡಿದ ಮೆಲ್ಫಾಯ್ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಹ್ಯಾರಿ ಪಾಟರ್ನ ನೋಡಿದ ಆ ಆಕೃತಿ ಹ್ಯಾರಿ ಪಾಟರ್ನ ಹತ್ರ ಬರ್ತಾ ಇರುತ್ತೆ. ಆ ಆಕೃತಿ ಹ್ಯಾರಿ ಪಾಟರ್ನ ಹತ್ರ ಬರ್ತಿದ್ದಂಗೆನೆ ಹ್ಯಾರಿ ಪಾಟರ್ನ ಹಣೆಯಲ್ಲಿದ್ದ ಗಾಯ ತುಂಬಾ ನೋವಾಗೋಕೆ ಶುರುವಾಗುತ್ತೆ. ಈ ಆಕೃತಿ ಬೇರೆ ಯಾರೂ ಅಲ್ಲ, ಹ್ಯಾರಿ ಪಾಟರ್ನ ತಂದೆ ತಾಯಿಯನ್ನು ಸಾಯಿಸಿದ್ದ ವಾಲ್ಡೆಮೋರ್ನ ಆಕೃತಿಯಾಗಿದೆ. ಹ್ಯಾರಿ ಪಾಟರ್ನ ಹಣೆಯಲ್ಲಿರುವ ಗಾಯ ಕೂಡ ಇವನೇ ಮಾಡಿರ್ತಾನೆ. ಆ ಆಕೃತಿ ಹ್ಯಾರಿ ಪಾಟರ್ನ ಬಳಿ ಬಂದು ಅವನನ್ನ ಕೊಲ್ಲೋಕೆ ನೋಡಿದಾಗ ಅರ್ಧ ಯೂನಿಕಾರ್ನ್ ಹಾಗೂ ಅರ್ಧ ಮನುಷ್ಯನಾಗಿರುವ ಒಂದು ಜೀವಿ ಬಂದು ವಾಲ್ಡೆಮೋರ್ನ ಅಲ್ಲಿಂದ ಓಡಿಸುತ್ತೆ. ನಂತರ ಅರ್ಧ ಮನುಷ್ಯ ಅರ್ಧ ಕುದುರೆ ಆಗಿರುವ ಜೀವಿ ಹೇಳುತ್ತೆ, ಯೂನಿಕಾರ್ನ್ ಕೊಲ್ಲೋದು ಅತ್ಯಂತ ದೊಡ್ಡ ಪಾಪ. ಹಾಗಿದ್ರು ಕೂಡ ಸತ್ತು ಆತ್ಮ ಆಗಿರೋರು ಅರ್ಧ ಜೀವನವನ್ನ ಪಡೆದುಕೊಳ್ಬಹುದು, ಆದ್ರೆ ಅದು ಕೂಡ ಅವರಿಗೆ ಒಂದು ಶಾಪವಾಗಿರುತ್ತೆ. ವಾಲ್ಡೆಮಾರ್ಗೆ ಯಾವ ತರ ಶಾಪ ಇರುತ್ತೆ ಅಂತ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ನಂತರ ಹ್ಯಾರಿ ಪಾಟರ್ಗೆ ಗೊತ್ತಾಗುತ್ತೆ ಫಿಲಾಸಫರ್ ಸ್ಟೋನ್ ಬೇಕಿರೋದು ಪ್ರೊಫೆಸರ್ ಸ್ನೇಪ್ ಕಲ್ಲ ವಾಲ್ಡೆಮಾರ್ಗೆ ಅಂತ. ವಾಲ್ಡೆಮಾರ್ ಫಿಲಾಸಫರ್ ಸ್ಟೋನ್ ನಲ್ಲಿ ಬರುವಂತಹ ಲಿಕ್ವಿಡ್ ಅನ್ನ ಕುಡಿದು ಅಮರನಾಗ್ಬೇಕು ಅಂತ ಬಯಸಿರ್ತಾನೆ. ಈ ವಿಷಯವನ್ನ ಹ್ಯಾರಿ ಪಾಟರ್, ರಾನ್, ಹರ್ಮೈನಿ ಪ್ರಿನ್ಸಿಪಲ್ ಆದ ಡಂಬಲ್ಡೋರ್ಗೆ ಹೇಳೋದಕ್ಕೆ ಹೋಗ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಗೊತ್ತಾಗುತ್ತೆ ಪ್ರಿನ್ಸಿಪಲ್ ಯಾವ್ದೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ನಂತರ ಇವ್ರು 3 ಜನ ವಾಲ್ಡೆಮಾರ್ ಫಿಲಾಸಫರ್ ಸ್ಟೋನ್ ತಗೊಳ್ಳೋಕ್ಕಿಂತ ಮುಂಚೆನೆ ನಾವು ಅದನ್ನ ತಗೊಂಡು ಅದನ್ನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಹ್ಯಾರಿ ಪಾಟರ್, ರಾನ್, ಹರ್ಮೈನಿ 3 ತಲೆ ಇದ್ದ ದೊಡ್ಡ ನಾಯಿಯ ಬಳಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ 3 ತಲೆ ನಾಯಿ ನಿದ್ದೆ ಮಾಡ್ತಿರುತ್ತೆ. ನಂತರ ಇವರಿಗೆಲ್ಲ ಗೊತ್ತಾಗುತ್ತೆ ನಮ್ಗಿಂತ ಮುಂಚೆನೆ ಯಾರ ಇದ್ರೊಳಗಡೆ ಹೋಗಿದ್ದಾರೆ ಅಂತ. ನಂತರ ಅವ್ರ 3 ಜನ ಆ ನಾಯಿಯನ್ನ ದಾಟಿ ಹೋಗ್ತಾರೆ. ಒಳಗೆ ಬಂದ ಅವರು ತುಂಬಾ ಕಷ್ಟಗಳನ್ನ ಫೇಸ್ ಮಾಡ್ತಾರೆ. ನಂತರ ಇವ್ರಿಗಲ್ಲೊಂದು ದೊಡ್ಡ ಚೆಸ್ ಬೋರ್ಡ್ ಕಾಣಿಸುತ್ತೆ. ಇಲ್ಲಿಂದ ಇವರು ಮುಂದೆ ಹೋಗ್ಬೇಕು ಅಂದ್ರೆ ಆ ಚೆಸ್ ಅಲ್ಲಿ ಗೆದ್ದು ಮುಂದೆ ಹೋಗ್ಲೇಬೇಕು. ನಂತರ ಅವರೆಲ್ಲ ಚೆಸ್ ನ ಆಡೋದಕ್ಕೆ ಶುರು ಮಾಡ್ತಾರೆ. ಈ ಚೆಸ್ ಆಟದಲ್ಲಿ ಒಂದು ಭಯಾನಕ ವಿಷಯ ಏನಂದ್ರೆ ಯಾರಾದ್ರೂ ಪ್ಲೇಯರ್ಸ್ ಆಪೋಸಿಟ್ ನ ಟೀಮ್ ನವರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಆ ಟೀಮ್ನವರು ಅವರನ್ನ ಕೊಂದು ನಾಶ ಮಾಡ್ತಾರೆ. ಇವ್ರು 3 ಜನ ಚೆಸ್ ಆಡೋದಕ್ಕೆ ಶುರು ಮಾಡ್ತಾರೆ. ಆಗ ರಾನ್ ತಾನು ಕುಂತಿದ್ದ ಕುದುರೆಯನ್ನ ಆಪೋಸಿಟ್ ಟೀಮ್ ನ ಮುಂದೆ ತಗೊಂಡೋಗಕ್ಕೆ ನಿರ್ಧಾರ ಮಾಡ್ತಾನೆ. ಆಗ ಹ್ಯಾರಿ ಪಾಟರ್ ಹಾಗೂ ಹರ್ಮೈನಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ರಾನ್ ಹೇಳ್ತಾನೆ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ, ನಾನು ನನ್ನ ಕುದುರೆಯನ್ನ ತಗೊಂಡೋಗಿ ಅವ್ರ ಮುಂದೆ ನಿಂತ್ಕೋತೀನಿ, ನಂತರ ನೀವು ಕಿಂಗ್ ನ ಚೆಕ್ ಮೇಟ್ ಮಾಡಿ ಅಂತ ಹೇಳ್ತಾನೆ. ರಾನ್ ತನ್ನ ಕುದುರೆಯನ್ನ ತಗೊಂಡೋಗಿ ಆಪೋಸಿಟ್ ನ ಟೀಮ್ ನ ಮುಂದೆ ನಿಲ್ಲಿಸಿದಾಗ ಆ ಆಪೋಸಿಟ್ ನ ಟೀಮ್ನವರು ಕತ್ತಿಯಿಂದ ಕುದುರೆಗೆ ಹೊಡಿತಾರೆ. ಆಗ ರಾನ್ ಮೇಲಿಂದ ಕೆಳಗೆ ಬಿದ್ದು ಪ್ರಜ್ಞೆಯನ್ನ ತಪ್ತಾನೆ. ಅದೇ ಸಮಯದಲ್ಲಿ ಹ್ಯಾರಿ ಪಾಟರ್ ಕೂಡ ಕಿಂಗ್ ನ ಚೆಕ್ ಮೇಟ್ ಮಾಡ್ತಾನೆ. ಇದರಿಂದ ಇವರೆಲ್ಲ ಚೆಸ್ ನ ಗೆಲ್ತಾರೆ. ರಾನ್ ಪ್ರಜ್ಞೆ ತಪ್ಪಿದ್ರಿಂದ ಹರ್ಮೈನಿನ ರಾನ್ ನ ಬಲಿನ ಬಿಟ್ಟು ಹ್ಯಾರಿ ಪಾಟರ್ ಮುಂದೆ ಹೋಗ್ತಾನೆ. ಹ್ಯಾರಿ ಫಿಲಾಸಫರ್ ಸ್ಟೋನ್ ಇದ್ದ ರೂಮ್ಗೆ ಹೋದಾಗ ಗೊತ್ತಾಗುತ್ತೆ ಇಷ್ಟು ದಿನ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದದ್ದು ಪ್ರೊಫೆಸರ್ ಸ್ನೇಪ್ ಅಲ್ಲ, ಪ್ರೊಫೆಸರ್ ಕ್ವೇರಿಯಸ್ ಅಂತ. ನಂತರ ಪ್ರೊಫೆಸರ್ ಕ್ವೇರಿಯಸ್ ಹೇಳ್ತಾನೆ ಅವತ್ತು ನೀನು ಕ್ವಿಡ್ಡಿಚ್ ಗೇಮ್ ನ ಆಡ್ಬೇಕಾದ್ರೆ ನಿನ್ನ ಮೇಲೆ ಮಂತ್ರ ಮಾಡ್ತಿದ್ದದ್ದು ಸ್ನೇಪ್ ಅಲ್ಲ, ನಾನು ನಿನ್ನನ್ನ ಕೊಲ್ಬೇಕು ಅನ್ಕೊಂಡಿದೆ. ಆದ್ರೆ ಸ್ನೇಪ್ ಅದನ್ನ ತಡೆದ್ಬಿಟ್ಟ. ಇದರಿಂದ ಹ್ಯಾರಿಗೆ ತುಂಬಾ ಭಯ ಆಗುತ್ತೆ. ಪ್ರೊಫೆಸರ್ ಕ್ವೇರಿಯಸ್ ಹೇಳ್ತಾನೆ ನಾನು ಕನ್ನಡಿ ನೋಡಿದಾಗ ನನ್ನ ಕೈಲಿ ಫಿಲಾಸಫರ್ ಸ್ಟೋನ್ ಕಾಣ್ತಿದೆ, ಆದ್ರೆ ರಿಯಲ್ ಆಗಿ ನನ್ನ ಕೈಲಿ ಯಾವ ಸ್ಟೋನ್ ಕೂಡ ಇಲ್ಲ. ನನಗೆ ಗೊತ್ತಿಲ್ಲ ಫಿಲಾಸಫರ್ ಸ್ಟೋನ್ ನಾನು ಹೇಗೆ ತಗೋತೀನಿ ಅಂತ ಅಂದಾಗ ಒಂದು ಧ್ವನಿ ಹೇಳುತ್ತೆ ಹ್ಯಾರಿ ಪಾಟರ್ ನಿಂದ ಫಿಲಾಸಫರ್ ಸ್ಟೋನ್ ನ ತಗೋಬಹುದು ಅಂತ.
ಆಗ ಪ್ರೊಫೆಸರ್ ಕ್ವೇರಿಯಸ್ ಹ್ಯಾರಿ ಪಾಟರ್ನ ಕರೆದು ಕನ್ನಡಿ ಮುಂದೆ ನಿಲ್ಲಿಸ್ತಾನೆ. ನೋಡು, ನಿನಗೆ ಏನು ಕಾಣಿಸ್ತಿದೆ ಅಂತ ನನಗೆ ಹೇಳು ಅಂತಾನೆ. ಹ್ಯಾರಿ ಪಾಟರ್ ಕನ್ನಡಿಯಲ್ಲಿ ನೋಡಿದಾಗ ಅವನ ಜಾಬಿಂದ ಅವನು ಫಿಲಾಸಫರ್ ಸ್ಟೋನ್ ನ ತೆಗೆದು ಮತ್ತೆ ಅವನ ಜಾಬಲ್ಲಿ ಇಟ್ಕೋತಾನೆ. ಹ್ಯಾರಿ ತನ್ನ ಜಾಬಲ್ಲಿ ನೋಡಿದಾಗ ಫಿಲಾಸಫರ್ ಸ್ಟೋನ್ ಅಲ್ಲೇ ಇರುತ್ತೆ. ಆಗ ಪ್ರೊಫೆಸರ್ ಕ್ವೇರಿಯಸ್ ನೀವು ಕನ್ನಡಿಲಿ ಏನ್ ನೋಡಿದೆ ಅಂತ ಕೇಳಿದಾಗ ನಾನು ಪ್ರೊಫೆಸರ್ ಡಂಬಲ್ಡೋರ್ಗೆ ಶೇಕ್ ಹ್ಯಾಂಡ್ ಮಾಡ್ತಿದ್ದೆ ಅಂತ ಹೇಳ್ಬಿಡ್ತಾನೆ. ಆಗ ಕ್ವೇರಿಯಸ್ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಕಿರ್ಚಾಡ್ತಿದ್ದಾಗ ಒಂದು ಧ್ವನಿ ಹೇಳುತ್ತೆ, ನನ್ನನ್ನ ಹ್ಯಾರಿ ಪಾಟರ್ ಜೊತೆ ಮಾತಾಡಕ್ಕೆ ಬಿಡು ಅಂತ. ಆಗ ಪ್ರೊಫೆಸರ್ ಕ್ವೇರಿಯಸ್ ತನ್ನ ಪೇಟವನ್ನು ತೆಗೆದಾಗ ಅವನ ತಲೆ ಹಿಂದೆ ಮತ್ತೊಂದು ಮುಖ ಇರುತ್ತೆ. ಇದೇ ವೋಲ್ಡೆಮಾರ್ಟ್ ನ ಶಾಪ ಏನಂತ ಕೊನೆಲೆ ತಿಳಿಯುತ್ತೆ ಅನ್ನಲ್ಲ, ಇದೇ ಒಂದು ಶಾಪ. ವೋಲ್ಡೆಮಾರ್ಟ್ ಯೂನಿಕಾರ್ನ್ ರಕ್ತ ಕುಡಿದ್ರಿಂದ ಒಬ್ಬ ಮನುಷ್ಯನ ದೇಹದಲ್ಲಿ ಅರ್ಧ ಜೀವನವನ್ನ ತಗೊಂಡಿರ್ತಾನೆ. ನಂತರ ವೋಲ್ಡೆಮಾರ್ಟ್ ಹ್ಯಾರಿಗೆ ಹೇಳ್ತಾನೆ, ನೋಡು, ನನ್ನ ಈ ಅರ್ಧ ಜೀವನದಿಂದ ನಾನು ಬೇಸತ್ತೋಗಿದ್ದೀನಿ. ನಾನ್ ನನ್ನ ಸಂಪೂರ್ಣವಾದ ಜೀವನವನ್ನ ಪಡೆದುಕೊಳ್ಳೋಕೆ ಫಿಲಾಸಫರ್ ಸ್ಟೋನ್ ನ ಅಗತ್ಯವಿದೆ. ಅದು ಈಗ ನಿನ್ನ ಜಾಬಲ್ಲಿದೆ, ಅದನ್ನ ನನಗೆ ಕೊಡು. ನಾನು ಜೀವಂತಗೊಂಡ ಮೇಲೆ ನಿನ್ನ ತಂದೆ ತಾಯಿನ ಕೂಡ ಜೀವಂತಗೊಳಿಸ್ತೀನಿ ಅಂತಾನೆ. ನಂತರ ಅವನ ತಂದೆ ತಾಯಿಯನ್ನ ಕನ್ನಡಿಯಲ್ಲಿ ಕೂಡ ತೋರಿಸ್ತಾನೆ. ಆದ್ರೆ ಹ್ಯಾರಿ ಗೊತ್ತಿರುತ್ತೆ ಇದೆಲ್ಲ ಮೋಸ ಅಂತ. ಅದಕ್ಕೆ ಹ್ಯಾರಿ ಹೇಳ್ತಾನೆ, ಇದೆಲ್ಲ ಮೋಸ ಅಂತ ನಮ್ಗೆ ಗೊತ್ತು, ನಾನ್ ನಿನ್ಗೆ ಸ್ಟೋನ್ ಕೊಡೋದಿಲ್ಲ ಅಂತಾನೆ. ಆಗ ವೋಲ್ಡೆಮಾರ್ಟ್ ಕ್ವೇರಿಯಸ್ಗೆ ಹ್ಯಾರಿ ಪಾಟರ್ನ ಕೊಂದು ಬಿಡು ಅಂತ ಹೇಳ್ತಾನೆ. ಕ್ವೇರಿಯಸ್ ಕೂಡ ಅವನನ್ನ ಕೊಲ್ಲೋಕೆ ಹೋಗಿ ಅವನ ಕತ್ತನ್ನ ಹಿಡ್ಕೊಂಡಾಗ ಹ್ಯಾರಿ ಪಾಟರ್ ನನ್ನನ್ನ ಬಿಡು ಅಂತ ಅವನ ಕೈಯನ್ನು ಹಿಡ್ಕೋತಾನೆ. ಆಗ ಅವನ ಕೈ ಸುಟ್ಟು ಹೋಗಕ್ಕೆ ಶುರುವಾಗುತ್ತೆ. ಕ್ವೇರಿಯಸ್ ಮತ್ತೊಂದ್ಸಲ ಅವನನ್ನ ಕೊಲ್ಲೋಕೆ ಬಂದಾಗ ಈ ಸಲ ಹ್ಯಾರಿ ಪಾಟರ್ ಅವನ ಮುಖಾನೇ ಹಿಡ್ಕೊಬಿಡ್ತಾನೆ. ಇದರಿಂದ ಕ್ವೇರಿಯಸ್ ನ ಬಾಡಿ ಸುಟ್ಟು ಬೂದಿಯಾಗಿ ಹೋಗುತ್ತೆ. ನಂತರ ವೋಲ್ಡೆಮಾರ್ಟ್ ನ ಆತ್ಮ ಹ್ಯಾರಿ ಪಾಟರ್ ನ ದಾಟ್ಕೊಂಡು ಹೋಗುತ್ತೆ. ಇದರಿಂದ ಹ್ಯಾರಿ ಪಾಟರ್ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ನಂತರ ಹ್ಯಾರಿ ಪಾಟರ್ ಕಣ್ಣನ್ನು ಬಿಟ್ಟಾಗ ಅವನು ಹಾಸ್ಪಿಟಲ್ ನಲ್ಲಿ ಇರ್ತಾನೆ. ಅದೇ ಸಮಯಕ್ಕೆ ಹ್ಯಾರಿ ಪಾಟರ್ ನ ಬಳಿ ಪ್ರಿನ್ಸಿಪಲ್ ಆದ ಡಂಬಲ್ಡೋರ್ ಬರ್ತಾನೆ. ಬಂದು ಹೀಗೆ ಹೇಳ್ತಾನೆ, ನಿನ್ನ ಕೆಲಸದಿಂದ ನಾನು ತುಂಬಾ ಖುಷಿಯಾಗಿದ್ದೇನೆ. ನಾವು ಫಿಲಾಸಫರ್ ಸ್ಟೋನ್ ನ ಸಂಪೂರ್ಣವಾಗಿ ನಾಶ ಮಾಡಿದೀವಿ. ನಾವು ಅದನ್ನ ಹೇಗೆ ಸೃಷ್ಟಿ ಮಾಡಿದ್ದು ಅಂದ್ರೆ ಅದನ್ನ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡೋರಿಗೆ ಅದು ಸಿಗದೆ ಇರೋ ತರ ಮಾಡಿದ್ವಿ. ಅದಕ್ಕೆ ಅದು ಕ್ವೇರಿಯಸ್ಗೆ ಸಿಕ್ಲಿಲ್ಲ. ನೀನು ಅದನ್ನ ಯೂಸ್ ಮಾಡಕ್ಕೆ ಪ್ರಯತ್ನನೇ ಪಡ್ಲಿಲ್ಲ, ಆದ್ರಿಂದ ಅದು ನಿನ್ಗೆ ಈಸಿಯಾಗೆ ಸಿಕ್ಬಿಡ್ತು. ಆಗ ಹ್ಯಾರಿ ಪಾಟರ್ ಡಂಬಲ್ಡೋರ್ ನ ಕೇಳ್ತಾನೆ, ನಾನು ಕ್ವೇರಿಯಸ್ ನ ಮುಟ್ಟಿದ ತಕ್ಷಣ ಅವನು ಹೇಗೆ ಬೂದಿ ಆದ ಅಂತ. ಆಗ ಡಂಬಲ್ಡೋರ್ ಹೇಳ್ತಾನೆ, ಅದು ನಿನ್ನ ತಾಯಿಯ ಪ್ರೀತಿಯಿಂದ ಆಗಿತ್ತು. ನಿನ್ನ ತಾಯಿ ನಿನ್ನನ್ನ ವೋಲ್ಡೆಮಾರ್ಟ್ ಇಂದ ಕಾಪಾಡೋದಕ್ಕೆ ತನ್ನ ಪ್ರಾಣವನ್ನೇ ಕೊಟ್ಟಿದ್ಲು. ಯಾವಾಗ ಈ ತರ ಪ್ರಾಣತ್ಯಾಗ ಇರುತ್ತೋ ಅಲ್ಲಿ ಪವಿತ್ರವಾದ ಪ್ರೀತಿ ಇರುತ್ತೆ. ನಿನ್ನ ಹಾಗೂ ನಿನ್ನ ತಾಯಿಯ ಪವಿತ್ರವಾದ ಪ್ರೀತಿಯಿಂದಾನೇ ಅವನು ಸುಟ್ಟು ಬೂದಿ ಆಗಿತ್ತು ಅಂತ ಹೇಳ್ತಾನೆ. ನಂತರ ಸೀನ್ ನಲ್ಲಿ 1 ವರ್ಷ ಕಂಪ್ಲೀಟ್ ಆಗಿರುತ್ತೆ. ಇವರ ರಿಸಲ್ಟ್ ಕೂಡ ಬಂದಿರುತ್ತೆ. ಇಡೀ ಸ್ಕೂಲ್ ನಲ್ಲೇ 4 ಟೀಮ್ ಮಾಡಿರ್ತಾರಲ್ಲ, ಆ ಟೀಮ್ಗಳಲ್ಲಿ ಹ್ಯಾರಿ ಪಾಟರ್, ರಾನ್, ಹರ್ಮೈನಿ ಇದ್ದ ಟೀಮೇ ಹೆಚ್ಚು ಮಾರ್ಕ್ಸ್ ನ ತಗೊಂಡಿರುತ್ತೆ. ನಂತರ ಅವರಿಗೆಲ್ಲ ಸ್ಕೂಲ್ ಮುಗ್ದಿದ್ರಿಂದ ಹಾಲಿಡೇಸ್ ಬರುತ್ತೆ. ಹಾಲಿಡೇಸ್ಗೋಸ್ಕರ ಅವರೆಲ್ಲ ಅವರವರ ಮನೆಗೆ ಹೋಗ್ತಾರೆ. ಹ್ಯಾರಿ ಪಾಟರ್ ಕೂಡ ತನ್ನ ಆಂಟಿಯ ಮನೆಗೆ ಹೋಗ್ತಾನೆ. ಆದ್ರೆ ಹ್ಯಾರಿ ಪಾಟರ್ಗೀಗ ತನ್ನ ನಿಜವಾದ ಮನೆ ಸಿಕ್ಕಿದೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ಲನೇಷನ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಪಾರ್ಟ್ 2 ಜೊತೆ ಸಿಗ್ತೀನಿ.